ನಾಲಿದಾಗ ಹೋಗಿ ಕೆಲಸ ಮಾಡೋಕೆ ಹೋಗಿಲ್ಲ. ಅದ್ರಾಗ ಆಕ್ಸಿಜನ್ ಇದಾಗಿ ಇನ್ಫೆಕ್ಷನ್ ಆಗ್ಯದ, ರಿಯಾಕ್ಷನ್ ಆಗಿ ಅವ್ನಿಗೆ ಏನಂದ್ರೆ ಆಕ್ಸಿಜನ್ ಬಂದಾಗಿ ಇಲ್ಲಿ ಹಾಸ್ಪಿಟಲ್ ತರಿಸ್ದಾಗ ಹಾಸ್ಪಿಟಲ್ದವ್ರು ಭೀ ಇದ್ರ ಪೂರ ಹಾಸ್ಪಿಟಲ್ದವ್ರಿಗೆ ಭಾಳ ಕೇರ್ಲೆಸ್ ಮಾಡ್ಯಾರ. ಹಾಸ್ಪಿಟಲ್ದವ್ರು ಭೀ ಕೈ ಹೊಡೆದ ಇದ್ರಾಗ. ಅಲ್ಲ ಕಮಿಷನರ್ ಆಲ್ರೆಡಿ ಸೇಫ್ಟಿ ಅಂತ ಕೊಡ್ಬೇಕು ಅನ್ನೋದು ಸೇಫ್ಟಿ ನೋಡ್ರಿ, ಅವ್ರಿಗೆ ಹ್ಯಾಂಡ್ ಗ್ಲೌಸ್ ಕೊಡಬೇಕು, ಕ್ಯಾಪ್ ಕೊಡಬೇಕು, ಟೋಪಿ ಇದು ಶೂ ಕೊಡಬೇಕು. ಇವು ಶೂ ಕ್ಯಾಪ್ ಎಲ್ಲ ಅಧ್ಯಕ್ಷರು ಕಮಿಷನರ್ ಎಲ್ಲ ಮಾರ್ಕೊಂಡು ತಿನ್ನಕ್ಕೆ ಇವ್ರಿಗೆ ಒಂದು ಭೀ ಕೊಡಲ್ಲ. ಅಂದ್ರೆ ಇವ್ರಿಗೆ ಕೊಟ್ಟಿಲ್ಲ ಇಲ್ಲ ತಗ ಯಾವ್ದು ಭೀ ಒಂದು ಭೀ ಯಾವ ಭೀ ಕಾರ್ಮಿಕ ಕೆಲಸ ಮಾಡ್ತಾನೆ ಅವ್ನಿಗೆ ಒಂದು ಕ್ಯಾಪ್ ಇರಲ್ಲ, ಒಂದು ಶೂ ಇರಲ್ಲ, ಒಂದು ಮಾಸ್ಕ್ ಇರಲ್ಲ, ಒಂದು ಏನದ ಅವ್ರಿಗೆ ಒಂದು ಸೇಫ್ಟಿ ಟೋಪಿ ಇರಲ್ಲ. ಆದ್ರೂ ಇವ್ರು ಏನೋ ಅಂತ ನಾಲಿದಾಗ ಹೋಗ್ಬೇಕು, ಕೆಲಸ ಮಾಡ್ಬೇಕು. ನಾಲಿದಾಗ ಹೋಗಿದ್ರೆ ಕಾನೂನು ರೂಲ್ಸ್ ಇಲ್ಲ, ಕಾನೂನು ವಿರುದ್ಧ ಕೆಲಸ ಮಾಡ್ಸಾರ. ಅವು ಯಾವ ಕೆಲಸ ಮಾಡ್ಸಾರ ಅವನ ಮೇಲೆ ಕೇಸ್ ಬುಕ್ ಆಗಬೇಕು. ಇನ್ಫೆಕ್ಷನ್ ರಿಯಲ್ ಆಗಿ ಇದು ಇನ್ಫೆಕ್ಷನ್, ಅದು ನಾಲಿದಾಗಿದ್ದು ಇನ್ಫೆಕ್ಷನ್, ಅದೇನು ಮಾಮೂಲಿ ಇನ್ಫೆಕ್ಷನ್ ಇರ್ತದ. ಆ ಇನ್ಫೆಕ್ಷನಿಂದ ಹುಡುಗನ ಜೀವ ಹೋಗ್ಯದ. ಇದಕ್ಕೆ ಅವ್ರ ಕುಟುಂಬಕ್ಕೆ ಒಂದು ಖಾಯಮಾದ ಒಂದು ಹುದ್ದೆ ಕೊಡಬೇಕು. ಅದಕ್ಕೆ ಅವನಿಗೆ ಒಂದು 50 ಲಕ್ಷ ರೂಪಾಯಿ ಅವನಿಗೆ ಪರಿಹಾರ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.